ಆಮೇಲೆ ಇತ್ತೀಚೆಗಂತೂ ಎಲ್ಲ ಕಡೆ ಶುಂಠಿ ಬೆಳಿತಿದ್ದಾರೆ. ಸೊ ತೆಂಗಿನ ಹೊಲದಲ್ಲಿ ಶುಂಠಿ ಹಾಕ್ತಾರೆ, ಆಮೇಲೆ ಶುಂಠಿ ಹಾಕಿದ್ಮೇಲೆ ತೆಂಗಿನ ಮರ ಫಸಲು ಕೂಡ ಕಡಿಮೆ ಆಯಿತು ಅಂತ ಕೆಲವರು ಹೇಳ್ತಾರೆ. ಅದು ಶುಂಠಿ heat ಅಂತ. ಏನಂದ್ರೆ ಹೈ ಫೀಡಿಂಗ್ ಅದು, ಹಂಗಂದ್ರೆ ಅದು ಮಣ್ಣಲ್ಲಿರೋದನ್ನೆಲ್ಲ ತಗೊಂಡು ಎಕ್ಸಾಸ್ಟ್ ಮಾಡ್ತಾ ಇರುತ್ತೆ. ಹಂಗಾಗಿ ಮತ್ತೆ ಏನ್ ಮಾಡ್ಬೇಕು, ನಾವು ಯಾವುದೇ ಬೇಸಾಯ ಮಾಡ್ಬೇಕು ನಮ್ಮ ರೈತರು ಎಡ್ಜ್ವರೆಗೆ ಮಾಡ್ತಾರೆ. ತೆಂಗಿನ ಮರ ಇದ್ರೆ ಮರದ ಎಡ್ಜ್ವರೆಗೂ ಬೆಡ್ ಪ್ರಿಪರೇಷನ್ ಮಾಡ್ತಾರೆ. ಅಟ್ಲೀಸ್ಟ್ ಮರದಿಂದ ಒಂದು 8 ಅಡಿ ಬಿಡಬೇಕಾಗುತ್ತೆ. ಒಂದು ಮರದ ಬುಡದಿಂದ 8 ಅಡಿ ಬಿಟ್ಟರೆ ನಮ್ಗೆ ಅದು ಬೇರ್ಗಳದು 8ರಿಂದ 10 ಅಡಿಗೆ ಬೇರ್ ಮುಗಿಯುತ್ತೆ. ಅಲ್ಲಿಂದ ನಂತರ ಅವ್ರು ಮಾಡಬೇಕು, ಅಲ್ಲಿಗಷ್ಟೇ ಗೊಬ್ಬರ ಕೊಡಬೇಕು. ಈ ಮರದ ಜೊತೆ ಆ ಮರ ಆ ಶುಂಠಿ ಕಾಂಪೀಟ್ ಮಾಡದೇ ಇರೋ ರೀತಿ ನೋಡಬೇಕು. ಇಲ್ಲಾಂದ್ರೆ ಇದು ಜಾಸ್ತಿ ತೆಗೆದಾಗ ಮಣ್ಣಲ್ಲಿ ಪೋಷಕಾಂಶಗಳು ಕಡಿಮೆ ಆಗುತ್ತೆ. ನೆಕ್ಸ್ಟ್ ವರ್ಷ ತೆಂಗಿಗೆ ಅದು ಲಭ್ಯತೆ ಇರೋದಿಲ್ಲ, ಅವಾಗ ಆಟೋಮೆಟಿಕಲಿ ಇಳುವರಿ ಕಡಿಮೆ ಆಗೇ ಆಗುತ್ತೆ. ಹಾಗಾಗಿ ಇದನ್ನು ಗಮನಿಸ್ಕೋಬೇಕಾಗುತ್ತೆ. ನಾರ್ಮಲ್ ಆಗಿ ತೆಂಗಿನ ಕೃಷಿ ಮಾಡುವಾಗ ರೈತರುಗಳು ಮಾಡೋ ತಪ್ಪುಗಳು ಅಂತ ಏನಾಗಿದೆ ಸರ್? ಮುಂದೇನು ಅಂತಂದರೆ ನಮ್ಮ ರೈತರು 2 ಅಡಿ ಬುಡದಿಂದ 1 ಅಡಿ 2 ಅಡಿಗೆ ದೊಡ್ಡ 25 ವರ್ಷದ 30 ವರ್ಷದ ತೆಂಗಿನ ಮರಕ್ಕೆಲ್ಲ 2 ಅಡಿ 3 ಅಡಿಲಿ ನೀರು ಕಟ್ತಿರ್ತಾರೆ. ನಮಗೆ ನೀರು ಎಲ್ಲಿ ಕೊಡಬೇಕು ಅಂದರೆ 7ರಿಂದ 8 ಅಡಿ ಕೊಡಬೇಕು. ಗರಿ ಎಷ್ಟು ಹೊರಗಡೆ ಬರುತ್ತಲ್ಲ ಅಷ್ಟು ನಮಗೆ ಬೇರು ಬಂದಿರ್ತವೆ. ಹಾಗಾಗಿ ಹೊರಗಡೆ ಭಾಗದಲ್ಲಿ ನೀರು ಕೊಡ್ಬೇಕು. ನಾವೇನು ಮಾಡ್ತೀವಿ, ಬರೀ 2ರಿಂದ 3 ಅಡಿ ಭಾಗದಲ್ಲಿ ಗೊಬ್ಬರ ನೀರು ಹಾಕ್ತಿರ್ತೀವಿ. ನಮಗೆ ನೀರು ತಗೊಳ್ಳೋದು ಗೊಬ್ಬರ ತಗೊಳ್ಳೋ ಬೇರುಗಳು 7ರಿಂದ 8 ಅಡಿ ಹೊರಗಡೆ ಇರ್ತವೆ. ಹಾಗಾಗಿ ಫಸ್ಟ್ 2 ಅಡಿ 3 ಅಡಿ ರೈತರು ಮುಟ್ಟೋ ಅವಶ್ಯಕತೆನೇ ಇಲ್ಲ. 3 ಅಡಿ ನಂತರ ಮಣ್ಣನ್ನು ಲೂಸ್ ಮಾಡೋದಾಗಿರ್ಬೋದು, ಮತ್ತು ಇವ್ರು ಪಾತಿ ಮಾಡೋದಾಗಿರ್ಬೋದು, 3 ಅಡಿ ಬಿಟ್ಟು ಹೊರಗಡೆ ಮಾಡಬೇಕು. ಮತ್ತು ಉಳುಮೆ ಮಾಡ್ಬೇಕಾದ್ರೆ ಅಷ್ಟೇ ಎಡ್ಜ್ವರೆಗೂ ಉಳುಮೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಎಡ್ಜ್ವರೆಗೂ ಉಳುಮೆ ಮಾಡಬಾರ್ದು. 7ರಿಂದ 8 ಅಡಿ ಬಿಟ್ಬಿಡ್ಬೇಕು. ಆಮೇಲೆ ಅದರಿಂದ ಹೊರಗಡೆ ಅಷ್ಟೇ ಉಳುಮೆ ಮಾಡಬೇಕು. ಗೊಬ್ಬರ ಕೊಡ್ಬೇಕಾದ್ರೂ ಅಷ್ಟೇ, ನೀರು ಕೊಡ್ಬೇಕಾದ್ರೂ ಅಷ್ಟೇ ಹೊರಗಡೆನೇ ಕೊಡಬೇಕು. ಈ ಒಂದು ಕಾಮನ್ ಆಗಿ ನಮ್ಮ ತೆಂಗಲ್ಲಿ ನಾವು ನೋಡ್ತಕ್ಕಂಥ ರೈತರಿಗೆ ಅದೊಂದು ನಂಬಿಕೆ, ಹತ್ರ ಇಟ್ಟರೆ ಬೇಗ ರೀಚ್ ಆಗುತ್ತೆ ನಂತರ. ಅದು ಹಂಗಲ್ಲ, ಬೇರೆ ಎಲ್ಲಿರುತ್ತೆ ಬೇರಿಗೆ ಹತ್ರ ಕೊಡ್ಬೇಕು. ಮರಕ್ಕೆ ನಾವು ಮರದ ಬುಡಕ್ಕೆಲ್ಲ ಹತ್ರ ಕೊಡ್ಬೇಕಾಗಿರೋದು, ಅದು ಬೇರಿಗೆ ಹತ್ರ ಕೊಡಬೇಕು. ಅಂದರೆ ಅಲ್ಲೂ ಬೇರೆ ಇರ್ತವೆ, ಅಲ್ಲಿರ್ತಕ್ಕಂಥ ಬೇರುಗಳು ಮರನ ಹಿಡಿದು ನಿಂತಿರ್ತವೆ. ಆ ಬೇರುಗಳು ನೀರು ಗೊಬ್ಬರ ತಗೊಳ್ಳೋ ಕೆಲಸ ಮಾಡಲ್ಲ. ಯಾವುದು ನಮಗೆ ಸಣ್ಣ ಸಣ್ಣ ಹುಲ್ಲು ಬೇರು ಅಂತೀವಲ್ಲ, ಆ ಬೇರುಗಳು ನಮಗೆ ನೀರು ಮತ್ತು ಗೊಬ್ಬರನ ತಗೊಳ್ಳುವಂಥ ಬೇರುಗಳು. ಹಾಗಾಗಿ 7ರಿಂದ 8 ಅಡಿ ಹೊರಗಡೆ ಕೊಡಬೇಕಾಗುತ್ತೆ. ಸರ್, ತೆಂಗಿನ ಕೃಷಿ ಮಾಡೋ ರೈತರುಗಳಿಗೆ ಗೌರ್ಮೆಂಟಿಂದ ಯಾವ್ದಾದ್ರು ಸಬ್ಸಿಡಿ ಇಲ್ಲ ಸ್ಕೀಮ್ಸ್ಗಳೇನಾದ್ರು ಇದೆಯಾ? ಹೌದು, ಹೊಸದಾಗಿ ತೆಂಗಿನ ಪ್ರದೇಶ ವಿಸ್ತರಣೆ ಮಾಡೋದಕ್ಕೆ ತೆಂಗು ಅಭಿವೃದ್ಧಿ ಮಂಡಳಿ, ಕೇಂದ್ರ ಸರ್ಕಾರದ ತೆಂಗು ಅಭಿವೃದ್ಧಿ ಮಂಡಳಿಲಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ, ಅಂದರೆ 2.5 ಎಕರೆ ಪ್ರದೇಶಕ್ಕೆ ನಿಮಗೆ 56,000 ರೂಪಾಯಿ ತನಕ ಸಹಾಯಧನ ತಗೊಳ್ಳೋಕೆ ಅವಕಾಶ ಇದೆ. ಅಂದರೆ 2 ವರ್ಷದ 2 ಕಂತಲ್ಲಿ ಕೊಡ್ತಾರೆ. ಈ ವರ್ಷ 1 ಕಂತು, ಮುಂದಿನ ವರ್ಷ 1 ಕಂತು, ಆ ರೀತಿ ಕೊಡ್ತಾರೆ. ಅದನ್ನ ಹೊಸದಾಗಿ ತೆಂಗಿನ ಗಿಡ ನಾಟಿ ಮಾಡ್ಕೊಳ್ತಕ್ಕಂಥ ರೈತರಿಗೆ ಇದು ಸಿಗುತ್ತೆ. ಇನ್ನು ಆ ಯೋಜನೆ ಇಲ್ಲ ಅಂತ ಅಂದರೆ ಇನ್ನೊಂದು, ಈಗೇನು ಮುಂಚೆ MGNREG ಅಂತಿತ್ತು, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಅದೀಗ VBG ಅಂತಾಗಿದೆ. ಅದರಲ್ಲೂ ಕೂಡ ರೈತರು ಪಂಚಾಯತಿಯಲ್ಲಿ ಆ್ಯಕ್ಷನ್ ಪ್ಲಾನ್ ಸೇರಿಸ್ಕೊಂಡು ಅದರಲ್ಲೂ ಕೂಡ ಎಕರೆಗೆ 20,000 ರೂಪಾಯಿ ತನಕ ಸಹಾಯಧನವನ್ನು ಪಡ್ಕೋಬೋದು. ರೈತರು ಅದನ್ನು ನಾಟಿ ಮಾಡೋದಕ್ಕೆ ಏನವ್ರು ಕೂಲಿ ವೆಚ್ಚ ಅವರು ಮಾಡಿರ್ತಾರೆ ಅದನ್ನು ಕೂಡ ಪಡ್ಕೋಬೋದಾಗಿರ್ತದೆ. ಮತ್ತು ಹನಿ ನೀರಾವರಿಗೆ 90% ಎಲ್ಲ ವರ್ಗದ ರೈತರಿಗೆ ಸಬ್ಸಿಡಿ ಇದೆ ತೆಂಗಿಗೆ ಮಾಡೋದಕ್ಕೆ. ಈ ಥರ ಎಲ್ಲ ಯೋಜನೆಗಳು ಇದ್ದಾವೆ. ಸರ್, ಇವತ್ತಿನ ಕಾಲಕ್ಕೆ ತೆಂಗಿನ ಕೃಷಿ ಲಾಭದಾಯಕನಾ? ಖಂಡಿತವಾಗ್ಲೂ ಇವತ್ತು ನೋಡಿ ರೇಟು ಭಾಳಷ್ಟು ಹೆಚ್ಚಾಗಿದೆ. ಈಗ ನಮಗೆ ಎಷ್ಟೋ ಹಳೆ ತೋಟಗಳು ಹೋಗ್ತಾ ಇದ್ದಾವೆ. ನಮಗೆ ಕೆಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ನಮ್ಮ ತೆಂಗು ಬೆಳ್ತಕ್ಕಂಥ ಮುಖ್ಯ ಭಾಗಗಳಲ್ಲಿ ನೀರಿನ ಸಮಸ್ಯೆ, ತಾಪಮಾನದ ಸಮಸ್ಯೆ, ರೋಗ ಮತ್ತು ಕೀಟಗಳ ಸಮಸ್ಯೆಯಿಂದ ತೆಂಗು ಹೋಗ್ತಾ ಇದೆ. ಹಂಗಾಗಿ ತೆಂಗು ಎಲ್ಲ ಕಡೆ ಬೆಳೆಯೋಕ್ಕಾಗಲ್ಲ. ಈಗ ನಾವು ಉತ್ತರ ಭಾರತಕ್ಕೆಲ್ಲ ಹೋದರೆ ತೆಂಗು ಅದು ಬೆಳೆಯೋಕ್ಕೆ ಸೂಕ್ತವಾದ ಇದಲ್ಲ. ನಾವಾಗಲೇ ದಕ್ಷಿಣ ಕರ್ನಾಟಕದಲ್ಲಿ ಏನು ನಮ್ಮದೊಂದು ಕೆಲವು ಭಾಗಗಳಿದ್ದಾವೆ, ಅಲ್ಲಿ ಮಾತ್ರ ನಮಗೆ ದಕ್ಷಿಣ ಭಾರತದಲ್ಲೇ ಮೇಯ್ನು, ಅದರಲ್ಲೂ ನಮ್ಮದು ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖವಾಗಿದೆ. ಉತ್ತರ ಭಾರತದಲ್ಲೆಲ್ಲ ತೆಂಗು ಬೆಳೆಯೋದಿಲ್ಲ. ಆದರೆ ತೆಂಗಿಂದು ಎಲ್ಲ ಉತ್ಪನ್ನಗಳನ್ನು ನಮಗೆ ಬಳಕೆಗೆ ಬಂದೇ ಬರುತ್ತೆ. ಅದಕ್ಕೆ ಅದನ್ನ ಕಲ್ಪವೃಕ್ಷ ಅಂತ ಕರಿತೀವಿ. ಹಾಗಾಗಿ ಇದ್ರದ್ದು ಬೇಡಿಕೆ ಜಾಸ್ತಿ ಇರೋದ್ರಿಂದ, ಮತ್ತು ಈಗ ತೋಟಗಳು ಸ್ವಲ್ಪ ನಮಗೆ ಹಳೆ ಮರಗಳೆಲ್ಲ ಹೋಗ್ತಾ ಇರೋದ್ರಿಂದ ಹೊಸ ತೋಟಗಳ ಪ್ರದೇಶ ವಿಸ್ತರಣೆಗೆ ಖಂಡಿತವಾಗ್ಲೂ ರೈತರು ಮುಂದಾಗ್ಬೋದು, ಮತ್ತು ಲಾಭದಾಯಕವಾಗಿ ಕೂಡ ಇರ್ತದೆ ಅದು. ಸರ್, ಹಳೆ ತೋಟ ಅಂದಾಗ ನೆನಪಾಯ್ತು, ತೆಂಗಿನ ಮರಕ್ಕೆ ಏನು ಆಯಸ್ಸು ಸರ್? ಅದು 70 ವರ್ಷದವರೆಗೆ ಕಮರ್ಷಿಯಲ್ ಈಲ್ಡ್ ತಗೋಬೋದು. 70 ವರ್ಷದವರೆಗೂ ಒಳ್ಳೆ ಇಳುವರಿ. 70 ವರ್ಷ ಆದಮೇಲೂ ಇಳುವರಿ ಕೊಡ್ತಾ ಇರುತ್ತೆ. ಏನಾಗುತ್ತೆ, ಕಾಯಿ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಅದು ಹತ್ತಿ ನಾವು ಕೆಡುವುದು ಅದೆಲ್ಲ ಸ್ವಲ್ಪ ಸಮಸ್ಯೆಗಳೆಲ್ಲ ಬರ್ತಾ ಹೋಗ್ತವೆ. ಹಂಗಾಗಿ 70 ವರ್ಷದವರೆಗೆ ಎಕನಾಮಿಕಲ್ ಈಲ್ಡ್ ಅಂತೀವಿ. ಕೆಲವರು ಬರೀ ಒಂದೊಂದೇ ಮರ ಇದ್ದೆ ಬಿಡ್ತೀವಿ, ನಾವು ಅದನ್ನು ಹಾರ್ವೆಸ್ಟ್ ಮಾಡ್ಕೋತೀವಿ, ಕಾಯಿ ಬಿದ್ದಾಗ ಬೀಳಲಿ ಅಂತಾರೆ. 90 ವರ್ಷ 100 ವರ್ಷದವರೆಗೂ ಕೆಲವು ಮರಗಳಿರೋಂಥದ್ದನ್ನು ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಆದರೆ 70 ವರ್ಷದವರೆಗೆ ಕಮರ್ಷಿಯಲ್ ಈಲ್ಡನ್ನು ತಗೋಬೋದು. 60ರಿಂದ 70 ವರ್ಷ ಒಂದು ಆ್ಯಾವ್ರೇಜ್ ಈಲ್ಡ್ ಅಂತ ಇಟ್ಕೋಬೋದು. ಸೊ ಯಾವುದಾದ್ರೂ 3 ಟಿಪ್ಸ್ ಕೊಡ್ತೀರಾ ತೆಂಗಿನ ಕೃಷಿ ಬಗ್ಗೆ? ಅಂದರೆ
ನಾನು ಒಂದೇನು ಹೇಳ್ತೀನಿ ಅಂದರೆ ಕಡ್ಡಾಯವಾಗಿ ಅಂತರ್ ಬೆಳೆನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಊರಲ್ಲಿ ಏನು ಬೆಳೆ ಸೂಕ್ತ ಆಗಿರುತ್ತೆ ಅದನ್ನು ಮಾಡಿ. ಏಕ ಬೆಳೆ ಪದ್ಧತಿ ಯಾವುದೇ ಬೆಳೆಯಲ್ಲಿ ಒಳ್ಳೆಯದಲ್ಲ, ಬಹುಸ್ತರ ಪದ್ಧತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಯಾವುದೇ ಬೆಳೆ ಮಾಡ್ಬೇಕಾದ್ರೆ ಅಂತರ್ ಬೆಳೆ ಮಾಡ್ಕೊಂಡ್ರೆ ಹೆಚ್ಚು ಆದಾಯನೂ ಇರ್ತದೆ, ಮತ್ತು ನಮಗೆ ಅದೇ ಖರ್ಚಲ್ಲಿ, ಏಕೆಂದರೆ ಪ್ರತಿ ನಾವು ಹೊಸ ಬೆಳೆ ಮಾಡಿದಾಗ ಎಕ್ಸ್ಟ್ರಾ ಖರ್ಚೇನು ಮಾಡಬೇಕಾಗಿರಲ್ಲ. ಇದಕ್ಕೇನು ಬೇಸಾಯ ಮಾಡ್ತೀವಿ ಅದೇ ಬೇಸಾಯ ಅದ್ರ ಜೊತೆಲೂ ಮಾಡ್ಕೋತಾ ಹೋದರೆ ನಮಗೆ ಅದರಿಂದ ಹೆಚ್ಚುವರಿ ಆದಾಯ ಬರ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ನಮಗೆ ನಾವು ಕೂಡ ರೈತರು ಆರ್ಥಿಕವಾಗಿ ಸಬಲೀಕರಣಗೊಳ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತಿನ ಯಂಗ್ ಫಾರ್ಮರ್ಸ್ಗೆ ಏನು ಸಲಹೆ ಕೊಡ್ತೀರಾ ಸರ್? ಯುವ ರೈತರು ಆ್ಯಕ್ಚುಲಿ ತುಂಬ ವಿಚಾರವಂತರಿದ್ದಾರೆ. ಈಗ ಹಳೆ ಕಾಲದಲ್ಲಿ ನಾವು ಮಾಡ್ತಿದ್ದ ಪದ್ಧತಿಗಳಿಗಿಂತ ಇವಾಗೆಲ್ಲ ನಮಗೆ ಅವ್ರಿಗೆ ಎಲ್ಲ ಟೆಕ್ನಾಲಜಿಗೆ ಆಕ್ಸೆಸ್ ಚೆನ್ನಾಗಿದೆ, ಇಂಟರ್ನೆಟ್ ಆಕ್ಸೆಸ್ ಚೆನ್ನಾಗಿದೆ. ಅದನ್ನೆಲ್ಲ ಅವರು ಈ ಥರ ಎಲ್ಲ ವಿಷಯಗಳನ್ನು ಅವರು ಆರಾಮಾಗಿ ಆನ್ಲೈನ್ ಮೂಲಕ ಕಲೆಕ್ಟ್ ಮಾಡ್ಬೋದು. ಕೂತಿದ ಹತ್ರನೇ ಫಿಂಗರ್ ಟಿಪ್ಸಲ್ಲಿ ಅವ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಅವರ ಜಮೀನಲ್ಲಿ ಅಳವಡಿಸಿ ಅವ್ರು ತುಂಬ ಸಫಿಸ್ಟಿಕೇಟೆಡ್ ಆಗಿ ಹೈಟೆಕ್ ಅಗ್ರಿಕಲ್ಚರ್ನ, ಹೈಟೆಕ್ ಹಾರ್ಟಿಕಲ್ಚರ್ನ ಮಾಡೋಕ್ಕೆ ಅವಕಾಶ ಇದೆ. ಹಂಗಾಗಿ ಹಳಬ್ರು ಅವ್ರದ್ದೇನು ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕಿಂತ ಹೊಸೊಬ್ಬರು ಟೆಕ್ನಾಲಜಿ ಬಳಸ್ಕೊಂಡು ಇನ್ನೂ ಉತ್ತಮವಾದ ಇಳುವರಿ ಮತ್ತು ಉತ್ತಮವಾದ ಆದಾಯನ ಗಳಿಸೋಕ್ಕೆ ವಿಪುಲ ಅವಕಾಶಗಳಿದ್ದಾವೆ. ಅದಕ್ಕೆ ಯಂಗ್ ಫಾರ್ಮರ್ಸ್ ಇನ್ನು ಸ್ವಲ್ಪ ಮನಸ್ಸು ಮಾಡಬೇಕಷ್ಟೇ, ಇದರಲ್ಲಿ ಇಚ್ಛಾಶಕ್ತಿ ಬೇಕಷ್ಟೇ. ಇಚ್ಛಾಶಕ್ತಿ ಇದ್ದರೆ ಖಂಡಿತವಾಗ್ಲೂ ಇದರಲ್ಲಿ ಸಕ್ಸಸ್ ಕಾಣ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಕೆರೆ ಹುಳ್ಳು ಮಣ್ಣೆತ್ತಿಸ್ಬಿಟ್ಟು ತೆಂಗಿನ ಮರ ಹೊಲಗಳಿಗೆ ಹಾಕ್ಸೋದು, ಅದು ಒಳ್ಳೇದಾ ಕೆಟ್ಟದ್ದಾ ಸರ್? ಅದು ಯಾವುದೇ ಕಾರಣಕ್ಕೂ ಆ ಪ್ರಾಕ್ಟೀಸು ಮಾಡೋಕ್ಕೆ ಹೋಗ್ಬಾರ್ದು. ಈಗ ನಮ್ಮ ರೈತರು ಹೆಂಗೆ ಮಾಡ್ತಾರೆ ಅಂದರೆ ಒಂದು ಎಕರೆಗೆ 40 ಟ್ರ್ಯಾಕ್ಟ್ರು, 50 ಟ್ರ್ಯಾಕ್ಟ್ರು, ಮತ್ತು ಅದನ್ನು ಒಂದು ಗರ್ವದಿಂದ ಹೇಳ್ಕೊಂತಾರೆ, ನಾನು ಇಷ್ಟು ಟ್ರ್ಯಾಕ್ಟರ್ ಓಡಿಸ್ತೀನಿ ಅಂದರೆ ಅವರದ್ದು ಗೊಬ್ಬರದ ರೀತಿ ಅದನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಜಾಸ್ತಿ ಟ್ರ್ಯಾಕ್ಟರ್ ಹಾಕ್ಸ್ತೀವಿ ಅಂದಾಗ ಅವರಿಗೆ ಜಾಸ್ತಿ ಸಂತೋಷದಿಂದ ಹೇಳ್ತಾರೆ ಅದನ್ನ, ನಾನು 40 ಲೋಡ್ ಓಡಿಸಿದ್ದೀನಿ, 50 ಲೋಡ್ ಓಡಿಸಿದ್ದೀನಿ, ನಮ್ಮ ತೋಟಕ್ಕೆ 4 ಕಡೆ ಓಡಿಸಿದ್ದೀನಿ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಿರ್ತಾರೆ. ಅದು ಗೋಡ್ ಮಣ್ಣು ನೋಡಿ, ಯೂಶ್ವಲಿ ನಾವು ಮಡಿಕೆ ಮಾಡೋ ಮಣ್ಣದು, ಅದು ಸ್ವಲ್ಪ ಜಟಿಲವಾಗಿರುತ್ತೆ ಮಣ್ಣು. ಅದು ಅಷ್ಟು ನಿಮಗೆ ಹುಡಿ ಹುಡಿಯಾಗಿ ಸಿಗೋದಿಲ್ಲ, ಅದು ಸ್ವಲ್ಪ ಅಂಟು ಜಾಸ್ತಿ ಇರುತ್ತೆ. ಅದು ನೀವು ಹಾಕ್ದಾಗ ಏನಾಗುತ್ತೆ, ಕೆಳಗಡೆ ನಿಮ್ಮ ಮಣ್ಣು ಸ್ವಲ್ಪ ಸಡಿಲ ಇರ್ತಕ್ಕಂಥ ಮಣ್ಣು ಕೂಡ ಗಚ್ಚಾಗುತ್ತೆ. ಈ ಮೇಲ್ಗಡೆ ಹಾಕಿ ನೀವು ಅದ್ರ ಮೇಲೆ ಟ್ರ್ಯಾಕ್ಟರ್ ಓಡಾಡ್ತು, ನಾವು ಓಡಾಡೋದು ಅಂತಂದರೆ ಅದು ಮಣ್ಣು ಗಚ್ಚಾಗ್ತಾ ಹೋಗುತ್ತೆ. ಗಚ್ಚಾಗ್ತಾ ಹೋದಾಗ ನಿಮಗೆ ನೀರು ಬಂದಿದ್ದು ಸಡನ್ನಾಗಿ ಪರ್ಕೊಲೇಟು ಆಗಲ್ಲ, ನೀರು ನಿಲ್ಲಕ್ಕೆ ಶುರು ಆಗುತ್ತೆ, ಗಾಳಿ ಆಡೋದಿಲ್ಲ ಕೆಳಗಡೆ. ಆವಾಗಲೇ ಹೇಳಿದೆ ಬೇರುಗಳಿಗೆ ಗಾಳಿ ಬೇಕು ಅಂತ ಅಂದ್ಬಿಟ್ಟು, ಆ ಬೇರುಗಳಿಗೆ ಗಾಳಿ ಸಿಗದಾಗ ಬೇರು ಕೊಳ್ತು ಎಲೆ ಗರಿಗಳೆಲ್ಲ ಜೋತ್ ಬಿಡೋಕ್ಕೆ ಶುರು ಆಗ್ತವೆ. ಎಷ್ಟೋ ಜಮೀನಲ್ಲಿ ಈ ಥರ ಹೊಡೆದು ಮತ್ತೆ ಸಮಸ್ಯೆಯಾಗಿ ವಾಪಸ್ ಸಣ್ಣ ಮಿನಿ ಹಿಟಾಚಿ ಕರೆಸಿ ಅದನ್ನ ತಗ್ಸಿರೋ ಉದಾಹರಣೆಗಳು ಕೂಡ ಇದ್ದಾವೆ. ಹಂಗಾಗಿ ದಯಮಾಡಿ ರೈತರು ಯಾರು ಅಷ್ಟೊಂದು ಗೋಡ್ ಹೊಡ್ಸಕ್ಕೆ ಹೋಗ್ಬೇಡಿ. ನಿಮ್ಮ ಮಣ್ಣೇನಾದ್ರು ತುಂಬ ಮರಳು ಮಿಶ್ರಿತ ಮಣ್ಣು, ನೀರು ಬಂದಿದ್ದು ನೀರು ನಿಲ್ಲೋದೇ ಇಲ್ಲ, ತುಂಬ ಬಸ್ತು ಹೋಗ್ತಿದೆ, ನಮ್ಗೊಂದು ಸ್ವಲ್ಪ ನೀರು ಹಿಡಿಬೇಕು ಅಂತ ಏನಾದ್ರು ಇತ್ತಂದರೆ ಜಮೀನಿಗೆ ಒಂದು 4ರಿಂದ 5 ಟ್ರ್ಯಾಕ್ಟರ್ ಅಷ್ಟೇ, ಜಾಸ್ತಿ ಇಲ್ಲ. ನಾವು ಒಂದು ಎಕರೆಗೆ 4ರಿಂದ 5 ಟ್ರ್ಯಾಕ್ಟರ್. ಏನೊಂದು 5 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ ಅದೇ ರೀತಿ ಒಂದು 5 ಟ್ರ್ಯಾಕ್ಟರ್ ಇದು, ಎರಡು ಮಿಶ್ರಣ ಮಾಡ್ಕೊಂಡು ಅದು ಮತ್ತೇನು ಹುಡಿ ಮಾಡಿ ಹಾಕ್ಬೇಕು. ನಾವು ಫುಲ್ಲು ಹೆಂಟೆ ಇದ್ದ ಥರದನ್ನ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಅದನ್ನು ಮಾಡಿಕೊಂಡ್ರೆ ಬೇಕಾದರೆ ನಮ್ಮ ಮಣ್ಣಲ್ಲಿ ಸ್ವಲ್ಪ ನೀರು ಹಿಡಿತಕ್ಕಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅದು ಇಲ್ಲಿ ತುಂಬ ಮರಳು ಮಿಶ್ರಿತ ಇದ್ದರೆ, ನಿಮ್ಮ ಮಣ್ಣು ತುಂಬ ಉತ್ತಮವಾಗಿದೆ, ಕೆಂಪು ಮಣ್ಣಿದೆ, ಮರಳು ಮಿಶ್ರಿತ ಇದೆ ಅಂದರೆ ಏನೂ ಅವಶ್ಯಕತೆನೇ ಇಲ್ಲ. ದಯವಿಟ್ಟು ಗೋಡ ಹಾಕ್ಸಕ್ಕೆ ಹೋಗ್ಬಿಡಿ ಯಾರು. ತುಂಬ ಥ್ಯಾಂಕ್ ಯು ಸರ್. ಎಸ್ಪೆಷಲಿ ತೆಂಗಿನ ಕೃಷಿ ಬಗ್ಗೆ ತುಂಬ ಆಳವಾದ ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ, ನಮ್ಮೆಲ್ಲ ರೈತರುಗಳಿಗೆ ಅನುಕೂಲ ಆಗೋ ರೀತಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.